ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಫೀಲಿಂಗ್ಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನಲ್ಲಿ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ ಆರ್ ನಾಟ್ ಫಾರ್ ಫ್ರೀ. ಪೇಯ್ಡ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ, ಕ್ಲಾರಿಟಿ ಬೇಕು ಅಂದರೆ ನೀವು ಬುಕ್ ಮಾಡ್ಕೋಬಹುದು. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್, ವಾವ್, 2 ಆಫ್ ಕಪ್ಸ್. ಸೊ ರೀಕನ್ಸಿಲೇಷನ್ಗೋಸ್ಕರ ನೀವೇನಾದರೂ ವೇಟ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಇಲ್ಲಿ ರೀಕನ್ಸಿಲೇಷನ್ ಆಗುತ್ತೆ ಅಂತ ಹೇಳಬಹುದು. ವಿತಿನ್ 1 ಇಯರಲ್ಲಿ ನಿಮ್ಮ ರೀಕನ್ಸಿಲೇಷನ್ ಆಗುತ್ತೆ ಅಂತ ಹೇಳ್ತೀನಿ. 2024 ಎಂಡ್ ಅಷ್ಟರಲ್ಲಿ ಇಲ್ಲಿ ನಿಮ್ಮ ಒಂದು ರೀಕನ್ಸಿಲೇಷನ್, ಮ್ಯಾರೇಜ್ ಕಮ್ಯುನಿಕೇಷನ್, ಸಮಥಿಂಗ್ ಮ್ಯಾರೇಜ್ ರಿಲೇಟೆಡ್, ರಿಯೂನಿಯನ್, ರೀಕನ್ಸಿಲೇಷನ್, ಈ ಥರದ್ದು ರಿಲೇಟೆಡ್ ಇದು ಎನರ್ಜೀಸ್ ಬರ್ತಾ ಇದೆ. ವಾವ್, 4 ಆಫ್ ವ್ಯಾಂಡ್ಸ್, ಮ್ಯಾರೇಜ್ ಕಾರ್ಡ್ ಬರ್ತಾ ಇದೆ. ಓಕೆ, 10 ಆಫ್ ಪೆಂಟಿಕಲ್ಸ್. ಐ ಆಮ್ ಗೆಟಿಂಗ್ ಸೋ ಮಚ್ ಕಾರ್ಡ್ ಗೈಸ್, ವೇಟ್. Wow, temperance. Okay, so bottom of the card 9 of swords ಬರ್ತಾ ಇದೆ. Okay, so let me explain you. Wait. So guys, here like what I feel is almost ಎಲ್ಲ ಪಾಸಿಟಿವ್ ಕಾರ್ಡ್ಸೇ ಬರ್ತಾ ಇದೆ. ಓಕೆ, ಬಟ್ ಸಮ್ವೇರ್ ಎಲ್ಸ್ ನೀವು ತುಂಬ ಸ್ಟ್ರೆಸ್ ಆಗ್ತಾ ಇದ್ದೀರಾ ಅಂತ ಹೇಳ್ಬಹುದು. ತುಂಬ ಸ್ಟ್ರೆಸ್ ಎನರ್ಜಿನಲ್ಲಿ ನೀವಿದ್ದೀರಾ, ತುಂಬ ಡಿಪ್ರೆಷನಿಗೆ ಹೋಗ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಓಕೆ, ಸೊ ಆ್ಯಸ್ ಪರ್ ಯುವರ್ ಎನರ್ಜಿ ನೀವು ತುಂಬ ಡಿಪ್ರೆಷನ್ನಲ್ಲಿದ್ದೀರಾ ಅಥವಾ ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ. ಓವರ್ ಥಿಂಕರ್ ಆಗಿರ್ಬೋದು ನೀವು, ಅಥವಾ ರಾತ್ರಿ ಚೆನ್ನಾಗಿ ನಿದ್ದೆ ಬರ್ತಾ ಇರೋದಿಲ್ಲ, ಅಥವಾ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗಿರೋದಕ್ಕೆ ಅಥವಾ ನಿಮ್ಮನ್ನು ಚೀಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಸಮಥಿಂಗ್ ಏನೋ ಒಂದು ವಿಚಾರವಾಗಿ ನೀವು ತುಂಬ ಮನಸ್ಸಿನ ಆಳದಲ್ಲಿ ನೀವು ಇಟ್ಕೊಂಡಿದ್ದೀರಾ ಆ್ಯಂಡ್ ಅದ್ರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರನೇ ಇನ್ನೂ ನಿಮ್ಮ ಲೈಫಲ್ಲಿ ಯಾವುದೂ ಚೇಂಜಸ್ ಆಗ್ತಾ ಇಲ್ಲ ಅಂತಲೇ ಹೇಳಬಹುದು. ಬಿಕಾಸ್ ನೀವು ಏನು ಜಾಸ್ತಿ ಥಿಂಕ್ ಮಾಡ್ತೀರಾ, ಎದ್ರ ಮೇಲೆ ಫೋಕಸ್ ಮಾಡ್ತೀರಾ, ಅದೇ ನಿಮಗೆ ನಿಮ್ಮ ಲೈಫಲ್ಲಿ ಸಿಗುವಂಥದ್ದು. ನೀವು ಪ್ರಾಬ್ಲಮ್ ಮೇಲೆ ಥಿಂಕ್ ಮಾಡಿದರೆ ಪ್ರಾಬ್ಲಮ್ಮೇ ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊಲ್ಯೂಷನ್ ಕಡೆ ನೀವು ಥಿಂಕ್ ಮಾಡಿದರೆ ಸೊಲ್ಯೂಷನ್ ಅನ್ನೋದನ್ನೇ ಅಟ್ರ್ಯಾಕ್ಟ್ ಮಾಡ್ತೀರಾ. ಬಿಕಾಸ್ ಆ್ಯಸ್ ನಾವು ನನಗೆ ಆಲ್ಮೋಸ್ಟ್ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ ನಿಮ್ಮ ಪಾರ್ಟ್ನರ್ ಅವರ ಎನರ್ಜಿ ಪ್ರಕಾರ. ಹೀಗೆ ನೀವು ಸೋಲ್ಮೇಟ್ ಕನೆಕ್ಷನಲ್ಲಿ ಕೂಡ ಇದ್ದೀರಾ, ಕೆಲವರು ಟ್ವಿನ್ ಫ್ಲೇಮ್ ಎನರ್ಜಿನಲ್ಲೂ ಇದ್ದೀರಾ. ಓಕೆ, ಸೊ ಟ್ವಿನ್ ಫ್ಲೇಮ್ ಎನರ್ಜಿನಲ್ಲಿ ಇದ್ದರೆ ಬಿಟ್ಟು ಹೋಗೋದು ಮತ್ತು ರೀಕನ್ಸಿಲೇಷನ್ ಆಗೋದು ಇದೆಲ್ಲ ಸಹಜ ಇದ್ದೇ ಇರುತ್ತೆ. ಓಕೆ, ಸೊ ಹಿಯರ್ ನಿಮ್ಮ ಪಾರ್ಟ್ನರ್ ಅವರು ಪ್ರಸ್ತುತವಾಗಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲೋ ಒಂದು ಕಡೆ ಅವರು ಫ್ಯಾಮಿಲಿ ಜೊತೆ ನಿಮ್ಮ ಒಂದು ಮ್ಯಾಟರ್ನ ಡಿಸ್ಕಸ್ ಮಾಡಬೇಕು ಆ ಥರದ್ದೊಂದಿದೆ. ಅಥವಾ ಫ್ಯಾಮಿಲಿನ ಕರ್ಕೊಂಬಂದು ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಅಂತ ಆಗಿರ್ಬೋದು, ಅಥವಾ ಆಲ್ರೆಡಿ ನಿಮ್ಮದು ಮ್ಯಾರೇಜ್ ಆಗಿದೆ ಬಟ್ ಬಿಟ್ಟು ಹೋಗಿದ್ದಾರೆ, ಬಟ್ ಮತ್ತೆ ರೀಕನ್ಸಿಲೇಷನ್ ಆಗಬೇಕು, ಮತ್ತೆ ಮಾತುಕತೆ ಎಲ್ಲ ಮಾತಾಡಿಕೊಂಡು ಮತ್ತೆ 2 ಫ್ಯಾಮಿಲಿ ಕಡೆಯಿಂದ ಒಂದಾಗಬೇಕು. ಈ ರೀತಿಯ ಒಂದು ಥಿಂಕಿಂಗ್ ಕೂಡ ಅವರಲ್ಲಿ ಇದೆ ಅಂತ ಹೇಳ್ಬಹುದು. ಅಥವಾ ನಿಮ್ದು ಏನಾದರೂ ಮ್ಯಾರೇಜ್ ಆಗಿ ಡಿವೋರ್ಸ್ವರೆಗೂ ಬಂದಿದೆ ಬಟ್ ನಿಮ್ಗೆ ಡಿವೋರ್ಸ್ ತೊಗೊಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಡೆಫಿನೆಟ್ಲಿ ನೀವು ವೇಟ್ ಮಾಡ್ಬೋದು. ಮ್ಯಾನಿಫೆಸ್ಟ್ ಮಾಡಿ ನಿಮ್ಮ ಪರ್ಸನ್ಗೂ ಕೂಡ ಇದ್ರ ಬಗ್ಗೆ ಡಿವೋರ್ಸ್ ತೊಗೊಳೋಕ್ಕಾಗಿರ್ಬೋದು ಅಥವಾ ಸಪ್ರೇಷನ್ ಆಗೋದಕ್ಕೂ ಕೂಡ ಇಷ್ಟ ಇಲ್ಲ. ಯಾರ್ದೋ ಒಂದು ಮಾತು ಕೇಳಿಕೊಂಡು ಬಹುಶಃ ಅವ್ರು ಡಿಸಿಷನ್ ತೊಗೊಂಡಿರ್ಬೋದು ನಿಮ್ಮನ್ನು ಬಿಟ್ಟು ಹೋಗುವಂಥದ್ದು. ಬಟ್ ನಾವು ಅವರಿಗೆ ರಿಯಲೈಸ್ ಆಗಿದೆ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು, ರಿಯಾಲಿಟಿ ಚೆಕ್ ಆಗಿದೆ ಅಂತ ಹೇಳ್ಬೋದು. ನಿಮ್ಮನ್ನು ಬಿಟ್ಟು ಇಷ್ಟು ದಿನ ಇದ್ದಾಗ ಗೊತ್ತಾಗಿದೆ ನೀವು ಇಲ್ಲದೇ ಇರುವಂತಹ ಜೀವನ ಹೇಗಿರುತ್ತೆ ಅಂತ. ಅದಕ್ಕೋಸ್ಕರ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ ಮತ್ತೆ ನಾವು ರೀಕನ್ಸಿಲೇಷನ್ ಆಗಬೇಕು, ರಿಯೂನಿಯನ್ ಆಗಬೇಕು. ಸೊ ಲೆಟ್ ಮೀ ಆಸ್ಕ್ ಒಂದು ಚಾನ್ಸ್ ಅಂತಲೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಒಂದು ಚಾನ್ಸ್ ಸಿಕ್ಕರೆ ಸಾಕು, ಒಂದು ಚಾನ್ಸ್ ಸಿಕ್ಕರೆ ಸಾಕು, ನಾನು ಮತ್ತೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ಈ ರೀತಿಯ ಯೋಚನೆಯಲ್ಲಿ ಅವರಿದ್ದಾರೆ. ಡೆಫಿನೆಟ್ಲಿ 2 ಆಫ್ ಕಪ್ಸ್ ಬಂದಿದೆ. ಇಲ್ಲಿ ಮ್ಯಾರೇಜ್ ಎನರ್ಜಿ ಅಂತ ಹೇಳ್ಬೋದು, ರಿಯೂನಿಯನ್ ಅನ್ಬೋದು, ಅಥವಾ ಸೋಲ್ಮೇಟ್ ಕನೆಕ್ಷನ್. ಸದ್ಯಕ್ಕೆ ಸಪೋಸ್ ನೀವೇನಾದರೂ ನಿಮ್ಮ ಸೋಲ್ಮೇಟ್ ಕನೆಕ್ಷನಲ್ಲಿ ಇದ್ದೀರಾ ಇಲ್ವಾ ಅಂತಂದರೆ ಡೆಫಿನೆಟ್ಲಿ ಇದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇನ್ನೂ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ಇನ್ ದಿ ನಿಯರ್ ಫ್ಯೂಚರ್. ಆ್ಯಂಡ್ ನಿಮ್ಮ ಒಂದು ಫ್ಯಾಮಿಲಿ ಕಮಿಟ್ಮೆಂಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಫ್ಯಾಮಿಲಿ ಕಡೆಯಿಂದ ಅವರ ಫ್ಯಾಮಿಲಿ ಕಡೆಯಿಂದ ಒಪ್ಪಿಗೆ ಅನ್ನೋದು ಸಿಕ್ಕು ನಿಮ್ಮ ಒಂದು ಕಮ್ಮಿಂಗ್ ಇಯರಲ್ಲಿ ನಿಮ್ಮ ಒಂದು ಮದುವೆ ಅನ್ನೋದು ಆಗುತ್ತೆ ಅಂತ ಹೇಳ್ಬೋದು. ವಿತಿನ್ 1 ಇಯರಲ್ಲಿ ಸಮಥಿಂಗ್ ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್
ಸಮಥಿಂಗ್ ರಿಯೂನಿಯನ್ ರಿಲೇಟೆಡ್ ಸಮಥಿಂಗ್ ಲೈಕ್ ಸರ್ಪ್ರೈಸ್ ಗಿಫ್ಟ್ ಅಂತಲೇ ಹೇಳ್ಬೋದು, ಒಂದು ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸಮಥಿಂಗ್ ಬಿಗ್ ಚೇಂಜಸ್ ಅನ್ನೋದು ನಿಮ್ಮ ಲೈಫಲ್ಲಿ ಬರುತ್ತೆ. ಆ್ಯಂಡ್ ಯು ಆರ್ ಪ್ರೊಟೆಕ್ಟೆಡ್ ಅಂತ ಹೇಳ್ತೀನಿ. ಆ್ಯಂಡ್ ಯು ಗೈಸ್ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತಲೂ ಹೇಳ್ತೀನಿ. ಬಿಕಾಸ್ ನಿಮ್ಮ ಒಂದು ಪ್ರೀತಿಗೆ ಯೂನಿವರ್ಸ್ ಕಡೆಯಿಂದ ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ. ಓಕೆ, ಡಿವೈನ್ ಟೈಮಲ್ಲಿ ನಿಮ್ಮ ಒಂದು ಪ್ರೀತಿ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.